ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಏನಂತಿಕ್ಕಿದ ಅವಾಜ ಇವತ್ತು ಬಾಂಡೆ ಬಿಟ್ಟು ಅಡುಗೆ ಮಾಡ್ತೀನಿ ಅನ್ನಕತ್ತಾಳ್ರಿ. ಅಡುಗೆ ಮಾಡ್ಬೇಕಂದ್ರೆ ಈಗ ಬೆಳಿಗ್ಗೆ ನಾಷ್ಟ ಮಾಡ್ಬಿಡ್ತಾ ಅಂತೀಗ ಹೊಟ್ಟಿಸುತ್ತೆ ನರ್ಷಿಯ ಮತ್ತು ಅಡುಗೆ ಮಾಡುವ ಅಂತ ನಾ ಹೇಳ್ತೀನಿ. ಇಲ್ಲ ಅಂತ ನಾಷ್ಟ ಮಾಡಿದ್ಮೇಲೆ ಆರಾಮ್ ಅಡುಗೆ ಮಾಡಕ್ಕೆ ಅಂತ ಈಕೆ ಅದಕ್ಕೆ ಐಕಿಗೆ ಅಂದೆ ನೀ ಅಡುಗೆ ಮಾಡಿಬಿಡವ ಆಕೆಲ್ಲ ಬಾಂಡೆ ತಿಕ್ಕೊಂಬಂದು ನಾಷ್ಟ ಮಾಡ್ದ ಅಂತ ಹೇಳಕತ್ತೀನಿ. ಹಾಂ ಒಯ್ಯಾಕೈತೀನಿ ನೀನು ಒಯ್ಯಾಕೆ ಯಾವ ಮಾಡ್ಕೊಡ್ತಾವ ಗುಣಂತೇನ್ರಿ. ಎಲ್ಲರೂ ಕಮೆಂಟ್ ಮಾಡಿರಿಪ್ಪ ಏನು ಮಾಡೋದು ಬಿಡ್ರಿಪ್ಪ ನಿಮ್ಮ ಮನೆ ಒಳಗೆ ಎಷ್ಟು ಮಾರ್ಕಸ್ ತೆಗದ್ರಿ ಏನು ಮುಂದೆ ಹಚ್ಚೋಂಗೆ ಇಲ್ಲ ಅಂತೇಳಿ ಅಂದು. ಆದ್ರೆ ನಾನು ಅರಿಶಿಯಾಗ ಹಚ್ಚಬೇಕು ಅಂತಂದು ಐತ್ರಿಪ್ಪ. ಮುಂದೆ ಹಾಕಿ ಚಂದಾಗಿ ಓದಿ ಮಾರ್ಕಸ್ ತೆಗಲ್ಲ ಅಂತೇಳಿದ್ರೆ ಮುಂದೆ ಕಲಿಸ್ಬೇಕು ಅನ್ನೋದು ನನ್ನ ಮನಸ್ಸಿನೊಳಗೆ ಐತ್ರಿ. ಆದ್ರೆ ಆಕೆ ಏನು ಮಾಡ್ತಾವ ಗೊತ್ತಿಲ್ಲ ರೀ. ಚಂದ ಗೊತ್ತಿಲ್ಲ ಅರ್ಷಿಯ. ಹಾಂ ಈ ಸಲ ನೋಡು ಮಸ್ತಾಗಿ ಓದಿ ಮಸ್ತಾಗಿ ರ್ಯಾಂಕ್ ಬರ್ಬೇಕಾ. ಹಚ್ತೀನಿ ನಾನು ಕಲಿಸ್ತೀನಿ ನಿನಗೆ. ಅವಾಗ ಹೇಳೀನಿ ಹೌದಿಲ್ಲ. ಕಲಿಸ್ತೀನಿ ನಾನು ನೀನು ಚಂದ ಕಲಿ. ಈಗ ಪುರಿ ಮಾಡ್ತಾ ಅಂತ್ರಿ. ಸ್ವಲ್ಪ ರವೆ ಹಾಕಿ ಹಿಟ್ಟು ನಾದಾಕತ್ತಾಳ್ರಿಕಿ. ಇಲ್ಲಿ ನನಗಿದು ಉಳ್ಳಾಗಡ್ಡಿ ಹೆಚ್ಚಿಕೊಡಮ್ಮ ನೀನು ನಾನು ಪಲ್ಯ ಮಾಡ್ತೀನಿ ಅಂತೇಳಿ ಇದ್ರದ್ದು ಹಿಟ್ಟಿನ ಪಲ್ಯ ಅದಿಲ್ಲ. ಅದ್ರ ಜೋಡಿ ಹಿಟ್ಟಿನ ಪಲ್ಯ ಚಲೋ ಆಕೈತಿ ಅಂತ್ರಿಪ್ಪ. ಅದನ್ನು ಮಾಡ್ತಾ ಅಂತ ಹೆಚ್ಚಿಕೊಡ್ತೀನಿ ರೀ ಈಗ ಅಕ್ಕಿಗೆ. ಇಲ್ಲಿ ನೋಡ್ರಿಪ್ಪ ನಮ್ಮ ಅರ್ಶಿಯ ಮಾಡೋ ಅಂಥ ಪಲ್ಯ ನಾನು ನಿಮ್ಮ ಜೋಡಿ ಸೇರ್ ಮಾಡ್ಕೊಬೇಕು ಅಂತೇಳಿ ಅಂತ ತೊಗೊಳಕತ್ತೀನಿ ರೀ. ಇದು ಎಣ್ಣೆ ಹಾಕಾಡ್ರಿ, ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಯಾಡ್ರಿಗೆ. ಆಮೇಲೆ ಕಡೆ ಈ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಇದು ಆಗ್ಬೇಕು ರೀ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಅವು ಅಂದ್ರೆ ಟೇಸ್ಟ್ ಆಗ್ತಾರೆ ಅವು. ಇಲ್ಲ ತಂದು ಖಾರ ಖಾರ ಆಗ್ಬಿಡ್ತವೆ. ಆಮೇಲೆ ಉಳ್ಳಾಗಡ್ಡಿ ಇದು ದೋಸೆಗೆ ಆಯ್ತು ರೀ. ಆಮೇಲೆ ಕಡೆ ಪೂರಿಗೆ ರೊಟ್ಟಿಗೆ ಅನ್ನ ಬೇಳೆ ಸಾರು ಮಾಡಿರ್ತೀವಿ ರೀ. ಅದ್ರ ಜೋಡಿ ಸ್ವಲ್ಪ ಭಾಳ ಸೂಪರ್ ಕಾಂಬಿನೇಷನ್ ಅಂತ ಪಲ್ಯ ಇದು. ಇದಕ್ಕೆ ಹಿಟ್ಟಿನ ಪಲ್ಯ ಅಂತ ಹೇಳಿದ್ರೆ ಹಿಟ್ಟು ಯಾವುದಂದ್ರೆ ಇದು ಕಡ್ಡಿಬೇಳೆ ಹಿಟ್ಟಲ್ರಿ, ಪುಟಾಣಿ ಹಿಟ್ಟು ರೀ. ಪಲ್ಯ ಮಸ್ತ್ ಆಗುತ್ತೆ ರೀ. ಸ್ವಲ್ಪ ಉಳ್ಳಾಗಡ್ಡೆ ಅವೆಲ್ಲ ಚಲೋ ಎಣ್ಣೆ ಒಳಗೆ ಕರಿಬೇಕ್ರಿ. ಅದು ಸ್ವಲ್ಪ ಉಪ್ಪು ಹಾಕ ಅಂದ್ರೆ ಜಲ್ದಿ ಬೇಯ್ತವ ಅವು. ಜಲ್ದಿ ಬಿಡ್ತಾವೆ. ನಮಗಂತೂ ಇದು ಪಲ್ಯ ಅಂತ ಹೇಳಿದ್ರೆ ಭಾಳ ಇಷ್ಟ ರೀ ನಮ್ಗೆ. ನಾವು ಮೊನ್ನೆ ಬ್ಯಾಂಕಿಗೆ ಹೋದಾಗ ನಮ್ಮ ಅರಿಶಿಯ ಮಾಡಿದ್ಲು ರೀ. ಇದನ್ನು ಕೈಲಿಂದ ಹಾಕಿ ಉಪ್ಪು ಹಾಕೈತಿ. ಭಾಳ ಆಕೈತಿ ಉಪ್ಪು ಭಾಳ ಆಗುತ್ತೆ. ಮತ್ತು ಭಾಳ ಹಾಕಬೇಡ. ಮತ್ತು ನೋಡ್ಬೇಕಂದ್ರೆ ಕಡಿಮೆ ಬಿತ್ತಂದ್ರೆ ಹಾಕೋತೈತಿ. ನನಗಂತೂ ಚಮಚಲ್ಲಿ ಗಮನ ಆಗಿಲ್ಲ ರೀ ಉಪ್ಪು ಹಾಕಾಕ್ರಿ. ನನ್ನ ಕೈಲಿ ಒಮ್ಮೆ ಹಾಕಿಬಿಟ್ರೆ ಮುಗಿತು. ಮತ್ತು ಹೊಳ್ಳ ಹಾಕಂಗಿಲ್ಲ ಇಲ್ಲ ನಾನು. ಇಷ್ಟು ಪಲ್ಯಕ್ಕೆ ಇಷ್ಟ ಆಗುತ್ತೆ, ಇಷ್ಟು ಅನ್ನಕ್ಕೆ ಇಷ್ಟ ಬೇಕಂತ. ಈಗ ಅದೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ. ಇಲ್ಲಿ ತರಕಾರಿ ಬಂದ್ರಿಪ್ಪ. ಸೌತೆಕಾಯಿ, ಹಾಗಲಕಾಯಿ ಮತ್ತು ಶೇಂಗಾ ಒಂದು ಅರ್ಧ ಕೆಜಿ ಹಸಿ ಶೇಂಗಾ ಬಂದು ತೊಗೊಂಡಿದ್ದೆ ರೀ. ಹಾಗಲಕಾಯಿ ಅಂದ್ರೆ ಭಾಳ ಇಷ್ಟ ರೀ ನನಗೆ ಪಲ್ಯ ಇಷ್ಟ ರೀ. ನಮ್ಮ ಹುಡುಗರಿಗೆ ಕರೆದಿದ್ದು ರೀ. ನಾನು ಒಂದು ನನಗೆ ಪಲ್ಯ ಮಾಡ್ಕೊಡುವ 2 ನೀವು ಕರ್ಕೊಂಡು ತಿನ್ನಿರಿ ಅಂತ ಹೇಳೀನಿ ರೀ ಅವ್ರಿಗೆ. ಒಂದು ಹೆಚ್ಚಿಬಿಡ್ತೀನಿ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ರೆ ಟೊಮೆಟೊನು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿ. ಈಗ ಟೊಮೆಟೊ ಹಣ್ಣು ಸೇರೋ ತಗೋದು ಹಾಕಿಬಿಡೋದು ಏನಾಗಲ್ಲ. ಹಾಕಿಬಿಡಿ. ಈ ಮೆಣಸಿನ್ಕಾಯಿ ಅದ್ರಾಗ ಹೆಚ್ಚಾಕಿನಿ ರೀ. ಉಪ್ಪನ್ನ ಹಾಕ್ಯಾಡ್ರಿ. ಹಾಕಿ ಅರ್ಶಿನ ಪುಡಿ ಒಂದು ಹಾಕಿ ಮಿಕ್ಸ್ ಮಾಡ್ಬಂದು ನಾನಿಲ್ಲಿ ಹಾಗಲಕಾಯಿ ಹೆಚ್ಚಿದೆ ರೀ. ಇದು ರೊಟ್ಟಿ ಒಳಗೆ ರೀ. ಈಗ ಮಾಡಿಟ್ನಿ ಅಂದ್ರೆ ರೊಟ್ಟಿಗೆ ಚಲೋ ಆಕೈತೆ ಅಂತ ನಾನು ಹೆಚ್ಚಿದೆ ರೀ. ಅರ್ಶಿನ ಪುಡಿ ಒಂದಿಟ್ಟು ಹಾಕಿಬಿಡಮ್ಮ ಅದಕ್ಕೆ. ಅರ್ಶಿನ ಪುಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಅದಕ್ಕೆ. ಈಗ ಅದಕ್ಕೆ ಕುತ್ತಂದ್ರೆ ಅದಕ್ಕೆ ಪುಟಾಣಿ ಇಟ್ಟು ಉದುರಿಸಿ ಕಾಯಿ ಆಡಿಬಿಟ್ರೆ ಹಿಟ್ಟಿನ ಪಲ್ಯ ರೆಡಿ ಆಗುತ್ತೆ ರೀ. ಇಲ್ಲಿ ನೋಡಿರಿ ಈಗ ಇದು ಕುದಿಯಾಕತ್ತಿರೋದು ಉಳ್ಳಾಗಡ್ಡಿದು ಗ್ರೇವಿ. ಈಗ ಪುಟಾಣಿ ಹಿಟ್ಟು ಹಾಕೊಂಡ್ಬಿಡೋದ್ರಿ. ಅದ್ರಾಗ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಮತ್ತೆ ಸಾಕು ನೋಡೋಣ. ನೀವು ನೀರಾಗಾರ ಕೈ ಆಡಿ ಹಾಕೋರಿ, ಇಲ್ಲ ಹಂಗಾರ ಹಾಕೋರಿ. ಪುಟಾಣಿ ಹಿಟ್ಟು ಏನು ಗಂಟಾಗಲ್ಲ ಏನಿಲ್ಲ ರೀ. ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡಾಕಿಟ್ಟೇರಿ ನಾನು. ಅರ್ಶಿಣದ ಆತ್ರಿ ಉಳ್ಳಾಗಡ್ಡಿ ಪಲ್ಯ. ಮಮ್ಮಿ ಏನಿದೆ ಇಷ್ಟು ದೊಡ್ಡ ದೊಡ್ಡ ಪುರಿ? ನೋಡಿ ಅಂತ ಪುರಿ ಒಂದು ಹತ್ತಿರ ಹೊಟ್ಟೆ ತುಂಬಬೇಕು. ಹಂಗಾಗಿ ಆ ಕಡೆ ನೋಡೋಣ ಟೇಸ್ಟ್ ಅರ್ಶಿ ಹೆಂಗೆ ಮಾಡ್ಯಾಳ. ಬಾಯಾಗಿಟ್ಟು ಕರ್ಬೇಕು ಅರ್ಶಿ ಅರಿಪ. ಹಂಗೆ ಮಸ್ತ್ ಮಾಡ್ಯಾಮ. ಮಸ್ತ್ ಆಗೈತೆ. ಚಲೋ ಆಯ್ತು. ಸೂಪರ್. ಇವತ್ತಿನ ನಾಷ್ಟ ಇಲ್ಲಿ
ಪೂರಿ ಬಾಜಿ ತಿನ್ನಕತ್ತ ಹೆಂಗೈತೆ ಆಸಿಪ ಮಸ್ತ್ ಐತೆ ಹಾಂ ಹೆಂಗಾಗ್ಯವಮ್ಮ ಹರ್ಷಿಯ ಮಾಡಿದ್ದೇನು ಕಡಿಮೆ ಬರಂಗಿಲ್ಲ ಮೇಲ ಜಾಸ್ತಿ ಇರತ್ರಿ ಆಕಿ ಜಲ್ದಿ ಹೊಟ್ಟೆ ಸಿಗ್ಬೇಕು ನೋಡಿ ಎಲ್ಲ ಮಾಡ್ತಾಳ್ರಿ ಆಕಿ ಉಳ್ಳಾಗಡ್ಡಿ ಪಲ್ಯ ರೀ ಅದ ಭಾಳ ಹಿಡ್ಸೈತ್ರಿ ಆಕಿಗೆ ದೋಸೆ ಒಳಗೆ ಅದನ್ನ ಮಾಡ್ಕೊಂತಾಳ್ರಿ ಆಕಿ ಚಲೋ ಆಕೈತ್ರಿ ಚಲೋ ಅನ್ಸಂಗಿಲ್ಲ ಮಾದ ಇದು ಎಂಥ ರುಚಿ ಆಗೈತೆ ನೋಡ್ರಿ ಈಗ ಇಲ್ಲೇ ಒಲಿ ಮೇಲೆ ಒಂದು ಬುಟ್ಟು ರೊಟ್ಟಿ ಮಾಡಿದಾರೆ ನಾನು ಈಗ ಮಧ್ಯಾಹ್ನ ಆತಲ್ರಿ ಟೈಮ್ ಆಗಲಿ 1 ಗಂಟೆ ಹಾಕುವಂತ ಈಗ ರಾತ್ರಿ ಕುಡಿ ಹಾಕೋ ಅಂತಂದು ಭಾಳ ಮಾಡಿದೆ ಇದು ಅದ ಒಲಿ ಮ್ಯಾಗ ಹಸಿ ಶೇಂಗಾ ತೊಗೊಂಡ್ವಿ ಅಂತ ಹೇಳಿದಲ್ರಿ ಹುರಿದ್ವಿ ಅರಿಶಿಯ ಕುತ್ಕೊಂಡು ಹುರಿದ್ಲು ಈಗ ಅವನ್ನ ಟೈಮ್ ಪಾಸ್ ಶೇಂಗಾ ಅಂತೇಳಿ ಒಂದು ಟೈಮ್ ಪಾಸ್ ಮಾಡ್ಕೊಂಡು ತಿನ್ನನ್ರಿ ಈಗ ಇಲ್ಲಿ ನೋಡ್ರಿಪ್ಪ ನಮ್ಮ ಮಾರಿಪ ರೊಟ್ಟಿ ಹಚ್ಕೊಡುವ ಅಂತ ತಾಟಿಂದ ಮರಿ ಪಲ್ಯನ ಹಚ್ಕೊಟ್ಬಿಡ್ರಿ ಈಗ ಬದ್ನಿಕಾಯಿ ಪಲ್ಯಕ್ಕೆ ಅರ್ಶಿನ ಪುಡಿ ಹಾಕ್ಯಾನಿಲ್ಲ ಈಕಿ ಅರ್ಶಿನ ಪುಡಿ ಅರ್ಶಿಯ ಸ್ವಲ್ಪ ಹಾಕ್ತಾನ ಅಂದ್ರೆ ಅರ್ಶನ ಇಲ್ಲ ಅದು ಮತ್ತೆ ಮಾಡೋಕೆ ಹಾಗಲಕಾಯಿ ಫ್ರೈ ಹಾಗಲಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ರೊಟ್ಟಿ ಅಮ್ಮಗೆ ಅದೆಲ್ಲ ಊಟ ಕೊಟ್ಲಿಕ್ಕೆ ನನಗೂ ಊಟ ಕೊಟ್ಲಿ ಈಗ ಇಲ್ಲ ನೋಡ್ರಿಪ್ಪ ನಾಳೆ ಬಿಟ್ರಿ ಈಗ ನಮ್ಮದು ಇಲ್ಲಿ ಟೈಮ್ ಬಂತ್ರಿ ನಮ್ದು ಈಗ 5 ಗಂಟೆ ಆಯ್ತು ಅಂಗಡಿಗೆ ಹೋಗೋ ಟೈಮ್ ರೀ ಎಲ್ಲರೂ ಇವಾಗ ಮಧ್ಯಾಹ್ನ ಮಕ್ಕೊಂದು ರೆಸ್ಟ್ ಮಾಡೋದ್ರಿ ಬಿಸಿಲು ಇರ್ತೈತಲ್ರಿಪ್ಪ ಸೆಕಿಗೆ ಏನು ಇದನ್ನು ಮಾಡೋಕ್ಕಾಗಲ್ರಿ ಏನು ಕೆಲಸ ಚಹಾ ಕಿಟ್ಟಿನ ನಾನು ಈಗ ಇಲ್ಲಿ ಚಹಾ ಕೊಡೋದು ಅಂಗಡಿಗೆ ಹೋಗೋದ್ರಿ ಈಗ ಇಲ್ಲಿ ನೀರು ಬಂದವ್ರಿಪ್ಪ ಹೋಗಿ ಸಾಮಾನೆಲ್ಲ ಇಟ್ಟು ಬಂದಿದ್ದು ಮೀನದ್ದು ಅಮ್ಮ ಕುಂದಿರ್ಸಿರಿ ಈಗ ಬಾಂಡೆ ಅವೆಲ್ಲ ತಿಕ್ಕದ್ ನೋಡ್ರಿ ಈಗ ಏನಾರಿಪ್ಪ ಮತ್ತೆ ಹಾವು ಬಂದೈತಂತಾನ ಅಲ್ಲೇ ಹಾವು ಬಂದೈತಂತ ಮತ್ತೆ ಅಲ್ಲಿ ಹಗ್ಗ ಅಯ್ಯೋ ಅದ ಹೆದ್ರಿಕೆ ಒಳಗೆ ಕುಂತ್ಬಿಟ್ರ ಅವ್ರಿಗೆ 2 ದಿನ ಆದ್ರೆ ಹಾಂ ಅದೇನೋ ಒಂದು ಕಡೆ ಓಡಾಡತ್ತೇನಮ್ಮ 16 ಕಡೆ ಇರತ್ತಪ್ಪ ಅದು ಈಗೇನಾಯ್ತಂತನಿಲ್ಲ ಅಂತ ಹೋಗೈತಂತಾನೆ ಈಗ ನಾನು ಅವೆಲ್ಲ ತಿಕ್ಕೊಟ್ರೆ ಅರಿಶಿ ಒಳಗಿಟ್ಲು ಅರಿವಿ ತೊಳಿಬೇಕ್ರಿಪ್ಪ ಈಗ ಇಲ್ಲಿ ನೋಡ್ರಿಪ್ಪ ಸುತ್ತಗಟ್ಟಿಲಿಂತ ಬಂದಾರಂತೆ ನಮ್ಮ ಸಬ್ಸ್ಕ್ರೈಬರ್ ರೀ ಆರಾಮದಿರಿ ಎಲ್ಲರ ಈಕೆಗಂತೂ ನಾವು ಮನಿದ್ದನ್ನು ನೋಡಾಕತ್ತೀವಿ ರೀ ಇಲ್ಲೇ ಬಾಜು ನಮ್ಮ ಮನೆ ಐತ್ರಿ ಅವ್ರ ಮನೆಗೆ ಬಂದಾಳ ಆಕಿ ಗೊತ್ತು ಆಕಿ ಹೇಳ್ತಿದ್ರು ವಿಡಿಯೋದೊಳಗಿಂದೆಲ್ಲ ನಮ್ಗೆ ನಾವು ನೋಡ್ತೀವಿ ಅಂತಂದೆಲ್ಲ ಹೇಳ್ತಿದ್ಲು ಇವಾಗ ಮಾಡಾಕತ್ತಿಲ್ಲ ನೀವು ವಿಡಿಯೋ ಅಂತಿದ್ದು ನಾವು ಮಾಡ್ತೀವಿ ಮತ್ತು ತೊಗೋಬೇಕಾ ಬೇಡ ಅಂತಂದು ಆಕೆ ನಾವು ತೊಗೊತಿದ್ದಿಲ್ಲ ರೀ ಮತ್ತು ಅವ್ರ ಮನೆಯೊಳಗೆ ಏನು ರನ್ನಿಂಗಿಂದಾರ ಅಂತೇಳಿ ಅಂದ್ರಿ ಆರಾಮದಿರಿ ಎಲ್ಲರ ಖುಷಿ ಆಯ್ತ್ರಿಪ್ಪ ನಾವು ಆರಾಮದೀವಿ ರೀ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟಿನ ಅವಶ್ಯಕತೆ ನಮ್ಗೆ ಐತಿ ಹಾಂ ರೀ ನಿಮ್ಮ ಸಪೋರ್ಟ್ ಐದಂತ ನಾವು ಇದ್ದಿದ್ರಿ ಹೌದಿಲ್ರಿ ಮತ್ತೆ ರೀ ಆರಿಪ್ಪ ಸ್ವಲ್ಪ ಚಾಕ ನೀಡಮ್ಮ ಕುಡ್ದು ಬಂದಿರಿ ಅಲ್ಲಿ ಹಾವಿಂದ ಒಂದು ಹಾವಳಿ ಎದ್ಬಿಟ್ಟೈತ್ರಿಪ್ಪ ಅವ್ರ ಮನೆಯೊಳಗೆ ಹಾವೈತೆ ಅಂತಂದು ಅಲ್ಲೇ ಅವ್ರ ಮನ್ಯಾಗ ಅನ್ರಿ ಅದು ಬಾಜು ಮನ್ಯಾಗ ಹೌದ್ರಿ ಖುಷಿ ಆಯ್ತ್ರಿಪ್ಪ ನೀವೆಲ್ಲರೂ ಬಂದದ್ದು ಇವತ್ತು ಬಂದು ನೋಡ್ರಿ ವಿಡಿಯೋದೊಳಗೆ ಇಲ್ಲಿ ನಮ್ಮ ಮಮ್ಮಿ ಅರ್ಬಿ ಹೋಗ್ಯಾತ ರೀ ಮಮ್ಮಿ ಇಲ್ಲಿ ನೋಡಿ ಇಲ್ಲಿ ಹೆಗಣ ಇದು ಮಾಡಿದ್ದು ಹೆಗಣ ಕೆಬ್ರದ್ದು ಕಪ್ ನೋಡಿ ನನಗೆ ನೋಡಿ ಹಿಂದೆ ಸರಿ ಆತೈತಿ ಕಪ್ಪಿ ಇಲ್ಲ ಅವ್ವ ಅವತ್ತು ಬಂದಿತ್ತವ ದೊಡ್ಡ ಹೆಗಣ ಬಂದಿತ್ತು ನಾ ಹೊಡ್ಯಾಕ ಹೊಂಟೆ ನನಗೆ ಹೊಡ್ಯಾಕ ಬರತ್ತಿತ್ತು ಅದು ಅದಕ್ಕೆ ಬಿಟ್ಟೆ ನಾನು ಪಾಪ ಅಂತ ಹೇಳಿ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಹಾಕಿತ್ತು ಹೊಡ್ಯಾಕ ಬಂದಿತ್ತು ಮಮ್ಮಿ ಕರೆಗೂ ಇಲ್ಲ ನಾನು ಬೇರೆಲ್ಲ ತೊಳ್ಯಾತೀನಿ ರೀ ಹಾಗಾಗಿ ಸ್ವಲ್ಪ ಮಣ್ಣು ಅದೆಲ್ಲ ಐತ್ರಿ ಕಸ ಹೊಡೆದು ಇದು ಮಾಡಿದ್ರೆ ಆತು ಅಂತ ಹೇಳಿ ಕಪ್ಪಿ ನೋಡ್ರಿ ಒಳಗೆ ಹೋಗ್ಕೊಳತ್ತೈತ್ರಿ ಅರ್ಬಿ ತೊಳೆಯೋದ್ರಿಪ್ಪ ನಾಳೆ ಹೋತ್ರಿ ಯಾಕೇನ ಇನ್ನೂ ಏನು ತುಂಬಿಲ್ರಿ ನಾವು ಕುಡಿಯೋಕಂತ ಹುಡುಗಿ ಮೊದಲು ಕುಡಿಯೋಕಾರ ತುಂಬಬೇಕಿಲ್ರಿ ಕುಡಿಯೋಕ್ಕೂ ತುಂಬಿಲ್ಲ ಇಲ್ಲ ಎಲ್ಲ ತೊಳೆದು ಹಂಗದವು ಡ್ರಮ್ನಾಗ ಅದಾವ ಬಿಡ್ರಿ ನಮಗೆ ನೀರು ಅಲ್ಲಿ ಏನು ತುಂಬಿಲ್ಲ ಅಷ್ಟ ತುಂಬ್ಯಾವ ಯಾಕೆ ಹೋದಲ್ವ ನೀರು ಹೇಳತ್ತೇನ ನಾಳೆ ನಿನಗೆ ಈಗ ಚಹಾ ತೊಗೊಂಡು ಹೋಗ್ಬೇಕ್ರಿ ನಾನು ಅಮ್ಮಗೆ ಈಗ ಅರಿಪಿ ಹೋಗೋದು ಒಣ ಹಾಕಿ ಬರ್ತಾಳ್ರಿ ಅರಿಪ ಹಾಂ ನಾನು ಚಹಾ ತೊಗೊಂಬಂದೇರಿ ನಮ್ಮಗ ನೋಡ್ರಿ ಯಾರು ಬಂದಾರಂತ ಅಂದ್ರಿ ಹಿರಾಮ್ ಹಿರಾಮ್ ಅಮ್ಮಗೆ ಹೀರಾನ ಬಿಡ್ರಿಪ್ಪ ಈಕೆ ಈಗ ಬಂದ್ರಿ ಅಪ್ಪ ಏನು ಮಾಡಕೈತ್ರಿ ಹುಡುಗರಿಲ್ಲ ಕುಂತಾರೆ ಅರ್ಬಿ ಒಲೆದಲ್ರಿ ಅವ್ರದ್ದು ಅಯ್ಯೇ ಕಿವಾಗ ಮಸ್ತ್ ಅದಲ್ಲ ಹಿರಮ್ಮನು ವಾವ್ ಸೂಪರ್ ಈ ಕಡೆ ಮುಟ್ಬೇಕನ್ಮ ಸೂಪರ್ ಹಿರಮ್ಮ ನೋಡ ಇಲ್ಲಿ ದಾದಿಮ್ಮ
ಆಕೆ ಬರೇ ಚಾ ಕಡೆ ಲಕ್ಷ ಆಕಿಗೆ ಎಷ್ಟು ಚಾ ಕುಡಿದ್ರನ ನಜ್ಮ ಹೆಂಗಮ್ಮ ಆರಾಮಿದ್ದೀರಿ ನಾವಲ್ವಾ ಒಲ್ಲ ನಾನು ನೀವ ಕೊಡ್ರಿ ನನಗೆ ಗೊತ್ತು ಅನಸ್ ನೋಡ ನನ್ನ ಮನಸ್ಸಿನೊಳಗೆ ಯಾರ ಬಂದಿರ್ಬೇಕಂತ ಜಾಸ್ತಿ ಹಾಕೊಂಡಿ ನಾನು ಇವತ್ತು ಜಾಣ ಇವತ್ತು ಗುರುವಾರ ಯಾರೊಬ್ರು ಬಂದಿರ್ತಾರ ಅಂತ ಹೇಳಂದು ಕುಪ್ಪರ್ ಬಂದಿಲ್ಲ ಇನ್ನು ಅವ್ರಿಗೂ ವೇಟಿಂಗ್ ಲಿಸ್ಟ್ ಒಳಗದಾರ ಕುಪ್ಪರ್ ಕೊಡ್ರಿ ಅಪ್ಪ ನೀವು ಸ್ವಲ್ಪ ಚಾ ಕೊಡ್ರಿ ಒಂದು ಸ್ವಲ್ಪ ಹಿರಾಮ್ ಸೋನೆ ಏನು ಮಾಡತ್ತಿತ್ತ ಸೋನು ಬಿಟ್ಟು ಬಂದೆ ಫೋನ್ ಬೇಕಂತ ನಿನ್ನ ಮಗಳಿಗೆ ಫೋನ್ ವಿಡಿಯೋ ಮಾಡಿ ಈಗ ಹಿಂಗೆ ವಿಡಿಯೋ ಮಾಡಿ ಅಮ್ಮ ಏನೋ ಮಾಡತ್ತೋಡಲ್ಲ ಹಿಡ್ಕೊ ಹಿಂಗೆ ದಾದಿ ಮಗ ತೋರ್ಸು ದಾದಿ ಮಗ ನಾನಿಗೆ ತೋರ್ಸಿ ಹಿಂಗೆ ನಾನಿ ಇಲ್ಲದ ನಾನಿ ಕಾಯಮ್ಮ ನಾನಿ दादीमा कहाँ है? वहाँ है क्या? ओए मामा देख सब जन भैंस मम्मी कहाँ है? यहाँ है क्या? ಅಷ್ಟು ಚಂದಾಗಿ ಹೆಸರಿಟ್ಟಾರ ತಗೋರು ಯಾರು ನಮ್ಮ ರೇಷ್ಮಾ ಅಪ್ಪ ದಪ್ಪ ಆಗ್ಬೇಕ್ರೆ ಏ ಹಿರಾಮ್ ಟಾಟಾ ಏ ತಗೋರಿ ತರಕಾರಿ ಇದ್ರಿ ಅದು ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡತ್ತಿದ್ದೆ ರೀ ನಾನು ಸ್ವಲ್ಪ ನೀರು ಹಾಕಿಟ್ಟೇನು ರೀ ಆಮೇಲೆ ಅದು ಜವಾರಿ ಚೌಳಿಕಾಯಿ ರೀ ಅದು ನಮ್ಮ ಶೈಲಿ ಅಡುಗೆ ಮಾಡತ್ತಾಳ್ರಿ ಗ್ಯಾಸ್ ಕಟ್ಟೆಲ್ಲ ಹೊಲಗಿರಿ ಉಸ್ಕೊಂಡು ನುಗ್ಗಿಗೆ ಮಾಡತ್ತಾಳ್ರಿ ಏನು ತೊಗೊಳತ್ತೀರಿ ಚಿ ಬಗ್ಗಿ ಬೆಳ್ಳುಳ್ಳಿ ಆಕಿಗೆ ಬೆಳ್ಳುಳ್ಳಿ ಹೇಳಕ್ಕೆ ಬರಲ್ರಿ ಬೆಳ್ಳುಳ್ಳಿ ಅಂತಾಳ್ರಿ ಬೆಳ್ಳುಳ್ಳಿನ ಅಂದೇನು ತಗೋ ನಾನು ಚೌಳಿಕಾಯಿ ಪಲ್ಯ ಮಾಡತ್ತೀನಿ ರೀ ಆಮೇಲೆ ಮಮ್ಮಿ ಸ್ವಲ್ಪ ಲೇಟಾಗಿ ಬಂದ್ರಿಪ್ಪ ತರಕಾರಿಲಿಂತ್ರ ಬಡಿ ಮೇರು ಬಂದಿದ್ರಂತ ಹಾಗಾಗಿ ಮಾತಾಡ್ಕೊತ ಕುಂತಿದ್ರಂತ್ರಿ ನಮ್ಮದು ಚೌಳಿಕಾಯಿನೂ ಕುದಿಯತೈತಿ ನಮ್ಮ ಮಮ್ಮಿನೂ ರೊಟ್ಟಿ ಮಾಡತ್ತಾರಿ ಬಂದು ಕೂಡಲೇ ನಳ ಅಂತ ಹೋಗ್ಬಿಡ್ತ್ರಿ ನಮ್ದು ನಾಳೆ ಹೋದ್ರಿ ಎಲ್ಲ ಹಂಗಾದವ್ರಿ ತುಂಬವು ನಮ್ಮ ಮಮ್ಮಿನೇ ರೊಟ್ಟಿ ಮಾಡದ ಇನ್ನೂ ಟೈಮ್ ಆಗಿಲ್ಲ ತಗೋ ಜಲ್ದಿ ಮಾಡಿ ಟೈಮ್ ಕಡಾಗಿದ್ರೆ ಎಲ್ಲ ಹಗ್ಗನೂ ಹಾಕೈತಂದ ಬಾಬಿ ದೊಡ್ಡ ಮಾತಾಡಿದ್ದೀನ ಮಸ್ಗೇರಿ ಮಾಡಿದೆ ಏನು ಹೋಗಿವ ಇದೆ ರೊಟ್ಟಿ ಒಂದು ನಾಲ್ಕ ಮಾಡಿಬಿಡ ಅನ್ನನೂ ಜಗ್ಗಿ ಇತ್ತು ಅದ ತಿಂದ್ಬಿಡು ಈಗ ಟೈಮ್ ಅಲ್ಲಿ 9:30 ಆತ್ರಿ ಹೋಗ್ಬೇಕ್ರಿ ಅಂಗಡಿಗೆ ಕಣ್ಣೆಲ್ಲ ನೋವು ಬಂದ್ರಿಪ್ಪ ಅದು ಹೊಗಿ ಭಾಳ ಕತ್ಬಿಡ್ತ್ರಿ ನಾನೇನು ಭಾಳ ರೊಟ್ಟಿ ಮಾಡಿಲ್ಲ ಅಷ್ಟು ರೊಟ್ಟಿ ಮಾಡಮಟ ಅಂದ್ರನ ಹೋಗಿ ತೆಲ್ಲಿವತ್ತು ಹೋಗ್ಬರ್ಲಿ ಯಾರಿಪ್ಪ ನಾನು ಹಾಸ್ಪಿಟ್ಲ್ ಕಸ ಹೊಡ್ದು ಅಮ್ಮ ಇಬ್ರು ಅಕ್ಕ ತಂಗಿ ಮಕ್ಕೊಂತ ನೋಡ್ಕೊಂತ ಅರ್ಷಿಯ ಓದ್ಕೋ ಏನ್ರ ನೋಡು ನೀವೇದಿತ್ತ ಮೇಡಮ್ ಅವ್ರು ಫೋನ್ ಹಚ್ಚಿದ್ರಿಲ್ಲ ಈಗ ಇರ್ಲಿ ಬಿಡ್ರಿ ಇನ್ನು ಈ ಸಲ ಕರೆಕ್ಟಾಗಿ ಓದ್ಕೋರಿ ಅಂತ ಹೇಳಂದು ಯಾಕೆ ಹಂಗೆ ಮಾಡಿದಿ ಹೋದ ಸಲ 2ನೇ ಯಾಕೆ ಬಂದಿದ್ದೀನಿ ನೀನು ಈ ಸಲ ಯಾಕೆ ಹಂಗಾತು ಓದ್ಕೊಳ್ಳೋದು ಕಡಿಮೆ ಆತನ ಆಮ ಹಾಂ ಹೋಗ್ಲಿ ಬಿಡು ಮಾಡಲಿ ಬಿಡು ಮಾಡ್ಕೊಲ್ರಕ್ಕೆ ಮಾಡೋರು ನಿಂದು ಎಷ್ಟು ಬುದ್ಧಿ ಇತ್ತು ಅಷ್ಟು ಓದಿ ಬರ್ದು ಬಂದಿಲ್ಲ ಸಾಕು ಬಿಡು ನಮ್ಗೆ ಹೌದಿಲ್ವಾ ಅದೆಲ್ಲ ಅದಕ್ಕೆ ಬೇಕಾಗೈತಿ ನಿನಗೀಗ ಕಾಫಿ ಗಿಫಿ ಮಾಡೋದು ಹೋಗ್ಲಿ ಅದು ಇರೋನು ಬಾಡ್ದು ತಲೆ ಒಳಗೆ ಅಯ್ಯೋ ಟೈಮ್ ಆಗಲಿಗೆ 10:11 ಆಗಿ ಬಂತು ಈಗ ನಾಳೆ ಬರ್ತಾವೆ ಏನು ನಾಳೆ ಬರ್ತಾವ್ರಿಪ್ಪ ಗೊತ್ತಿಲ್ಲ ಬಂದು ನಮ್ಮ ಮಾರಿಪ್ಪ ಕಡಿಮೆ ಹತ್ರೀಗ ಹಚ್ಚಿದ್ರಿಪ್ಪ ಪೈಪ್ರೀಗ ಚಲೋ ಮಾಡ್ಲಮ್ಮ ನಮ್ಮರಿಗೆಲ್ಲ ಊಟ ಕೊಟ್ಟಿದ್ರು ಊಟ ಮಾಡಿದ್ರಿ ಅವರು ಊಟ ಮಾಡಿ ಲೈಟ್ ಹಚ್ಬಿಡಮ್ಮ ಏನಿರಲಿ ಬೇಡ ಚಲೋ ಮಾಡಿದ್ದೀನಿ ಹೇರಾಕತ್ತಾವನಿಲ್ಲ ಮತ್ತು ಇಲ್ಲಿ ನೋಡ್ರಿಪ್ಪ ಇವಾಗ ಟೈಮು 1:11 ಆಯ್ತು ರೀ ಕರೆಕ್ಟಾ ಇವೆರಡು ತುಂಬಿದ್ರು ಈಗ ಸಿಂಟೆಕ್ಸ್ ಹಾಕಿರಿ ಇದು ತುಂಬಬೇಕು
ಮನಗ್ತೀನಿರಿಪ್ಪ ಈಗ ನಾನು ಆವಾಜ್ ಆಯ್ತು ಅಂತ ಹೇಳಿದ್ರೆ ಬಂದು ಮತ್ತು ಅದು ಆ ಸಿಂಟೆಕ್ಸ್ ಹಾಕಕ್ಕೆ ಬರತ್ರಿ. ನಿದ್ದೆ ಬರಾಕತ್ರಿ ಈಗ. ಇನ್ನೂ ವಿಡಿಯೋ ಅಪ್ಲೋಡಿಂಗ್ ಅದೆಲ್ಲ ಹಾಕೋದೈತ್ರಿ ಇನ್ಮೇಲೆ ಕೆಲಸ ನಂದು. ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.